ಗೈಸ್, ನಾಳೆ ನನ್ನ ನೀಟ್ ಎಕ್ಸಾಮ್ ಇದೆ. ಇವಾಗ ಅದೇ ಫೋಟೋ ಇರಲಿಲ್ಲ ಗೈಸ್, ಫೋಟೋ ತೊಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಾ ಇಲ್ಲ ಹುಳಗಳು. ಯಪ್ಪ ಎಷ್ಟು ಹುಳ ಇದೆ ಗೊತ್ತಾ, ಎಲ್ಲ ಲೈಟ್ ಕೆಳಗಡೆ. ನೀವು ನೋಡ್ಬಿಟ್ರೆ ಅಲ್ಲಿ ಹೋಗೋದೇ ಇಲ್ಲ, ಅಷ್ಟು ಹುಳಗಳಿದೆ, ಮೈ ಮೇಲೆ ಬರ್ತಾಯಿದೆ ಗೈಸ್. ನಾನು ಬೇರೆ ಫ್ಲ್ಯಾಶ್ ಲೈಟ್ ಇಟ್ಕೊಂಡು ಹೋಗ್ತೀನಿ. ಇವಾಗ ಹಾಲ್ ಟಿಕೆಟ್ ಪ್ರಿಂಟೌಟ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ನೀಟ್ ಇದೆ ಅಲ್ವಾ, ಇನ್ನೂ ಪ್ರಿಂಟೌಟ್ ತೊಗೊಂಡಿಲ್ಲ, ಎಲ್ಲ ಇವಾಗಲೇ ನಂಗೆ ಅಪ್ಕಾಗೋದು. ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ ಗೈಸ್. ಪ್ರಿಂಟೌಟ್ ತೊಗೊಳ್ಬೇಕಾದ್ರೆ ಸಿಗ್ತೀನಿ. ತನು ಇದ್ದಾರೆ, ನಾವು ಕ್ರೀಮ್ ಬನ್ ತಿಂತಾಯಿದ್ದೀವಿ. ಪ್ರಿಂಟೌಟು, ಫೋಟೋ, ಗಮ್ಮು, ತನು ಎಲ್ಲ ತೊಗೊಂಡಾಯಿತು. ಇವಾಗ ತಿಂತಾಯಿದ್ದೀವಿ ಗೈಸ್. ಮಾರ್ನಿಂಗ್ ಅಂದರೆ ಇವತ್ತು ನನ್ನ ನೀಟ್ ಎಕ್ಸಾಮ್ ಇದೆ. ಆಗಲೇ 8:15 ಆಗಿದೆ ಗೈಸ್. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕಿದ್ದೀನಿ ಗೈಸ್. ಒಂದು ಶರ್ಟು ಒಂದು ಪ್ಯಾಂಟ್ ಅಷ್ಟೇ. ಪ್ಯಾಂಟಲ್ಲಿ ಇನ್ನೂ ಜೋಬಿಲ್ಲ ಅನಿಸುತ್ತೆ, ಜೋಬಿದೆ, ಅದ್ರಲ್ಲಿ ಜೋಬ್ ಒಳಗೇನಿಲ್ಲ. ಇವಾಗ ಬ್ಯಾಗ್ ತೊಗೊಂಡೋಗ್ಲಾ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ ಗೈಸ್. ಇಲ್ಲಿ ಹಾಲ್ ಟಿಕೆಟ್ ಇದೆ, ಇಲ್ಲಿ ಬ್ಯಾಗ್ ಇದೆ. ಬ್ಯಾಗು ನನಗೇನು ಬೇಡ, ಯಾಕಂದರೆ ನಾನು ನಿನ್ನ ಬುಕ್ಕೇನು ತೊಗೊಂಡೋಗ್ತಾಯಿಲ್ಲ. ಬಟ್ ನಾನು ಫೋನ್ ತೊಗೊಂಡೋಗ್ತಿದ್ದೀನಲ್ಲ, ಫೋನ್ ಎಲ್ಲಿಡಲಿ, ಬರೀ ಹಾಲ್ ಟಿಕೆಟ್ ತೊಗೊಂಡೋದೆ. ಅದಕ್ಕೋಸ್ಕರ ನಾನು ಇವಾಗ ಬ್ಯಾಗು ತೊಗೊಂಡೋಗ್ತಾಯಿದ್ದೀನಿ ಅಷ್ಟೇ ಗೈಸ್. ಪಲಾವ್ ಆಗ್ತಾಯಿದೆ ಗೈಸ್ ಇವತ್ತು ನಮ್ಮ ಮನೇಲಿ ನಾಷ್ಟ. ಆಮೇಲೆ ನಾನು ಇವಾಗ ಹೋದರೆ ತಿಂದ್ಕೊಂಡು ಬರೋದೇ 5 ಗಂಟೆಗೆ ಅಲ್ಲಿ ಬಿಡ್ತಾರೆ. ಅಂದರೆ 11 o'clockಗೆ ಎಂಟ್ರಿ ಟೈಮ್ ಇದೆ. ನಂಗೆ ಗೊತ್ತಿಲ್ಲ 11 o'clock, ಆಬ್ವಿಯಸ್ ನಾನು 10 ಗಂಟೆಗೆ ಬಿಡ್ತಾಯಿದ್ದೀನಿ, 11 ಗಂಟೆಗೆ ಅಲ್ಲಿ ಹೋಗ್ತೀನಿ. ಆವಾಗಲೇ ಬಿಟ್ಬಿಡ್ತಾರೆ ಅಂದ್ಕೊತೀನಿ. 2 ಅವರ್ಸ್ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಅಷ್ಟೇ ಗೈಸ್. ಇವಾಗ ಹೋಗ್ತಾಯಿದ್ದೀನಿ ನಾನು. ಇವತ್ತು ನನ್ನ ನೀಟ್ ಎಕ್ಸಾಮ್ ಇದೆ, ನೋಡೋಣ ಹೆಂಗಾಗುತ್ತೆ ಅಂತ. ಎಷ್ಟು ಓದಿದ್ದೀನಿ ಅಂದರೆ ಏನೂ ಓದಿಲ್ಲ ಗೈಸ್, ನನಗೆ ಗೊತ್ತಿಲ್ಲ ಹೆಂಗಾಗುತ್ತೋ ಏನಾಗುತ್ತೋ ಅಂತ. ಏನೋ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಹಾಲ್ ಟಿಕೆಟಲ್ಲೆಲ್ಲ ಫೋಟೋ ಎಲ್ಲ ಅಂಟಿಸಾಯಿತು. ಅಷ್ಟು ದೊಡ್ಡ ಫೋಟೋ ಏನಕ್ಕೆ ಅಂತ ನನಗೂ ಅರ್ಥ ಆಗಿಲ್ಲ. ಇವು ತೋರಿಸ್ತೀನಿ, ಇಷ್ಟು ದೊಡ್ಡ ಫೋಟೋ ಯಾಕೆ ಗೈಸ್, ಅಷ್ಟು ದೊಡ್ಡ ಫೋಟೋ ಯಾಕೆ ಅಷ್ಟೇ ಗೈಸ್. ಇವಾಗ ಹೋಗ್ತಾಯಿದ್ದೀನಿ, ಇವಾಗ ಹೋಗ್ತಾಯಿಲ್ಲ, ಇವಾಗ ಕೂತಿದ್ದೀನಿ ಗೈಸ್. ಇವಾಗ ರೆಡಿ ಆಗ್ತಾಯಿದ್ದೀನಿ. ಆಮೇಲೆ ಇವಾಗ ಪಲಾವು ಮಾಡಿದ್ದಾರೆ. ಈಗ ನಾನು ಪಲಾವು ತಿಂದ್ಬಿಟ್ಟು ಇವಾಗಿನ್ನ 9 ಗಂಟೆ, ನಾನು ಸ್ವಲ್ಪ ಹೊತ್ತು ನೋಡ್ತೀನಿ ಗೈಸ್ ಅಷ್ಟೇ. ಇವಾಗ ತಿನ್ನಬೇಕು. ಬಸ್ ಸ್ಟಾಪಿಗೆ ಬಂದಿದ್ದೀನಿ, ನಾವು ಅಪ್ಪ ಡ್ರಾಪ್ ಮಾಡ್ತೀವಿ ಗೈಸ್. ಇವಾಗ ಬಸ್ ಬಂದಮೇಲೆ ಹತ್ಕೊಂಡು ಹೋಗ್ತೀನಿ. ಹೋಗ್ತಾ ಇದ್ದೀನಿ ಸೆಂಟರ್ ಕಡೆ. ನನಗೆ ಗೊತ್ತಿಲ್ಲ ಸೆಂಟರ್ ಎಲ್ಲಿದೆ ಅಂತ, ಮ್ಯಾಪಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಮೇ ಬಿ ಆಗಲೇ ಎಷ್ಟು ಗಂಟೆ ಗೈಸ್, ಇವಾಗಿನ್ನ ಹೋಗ್ತಾಯಿದ್ದೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಈ ಮ್ಯಾಪು ಎಲ್ಲಿದ್ದಿದ್ದು ಹೆಂಗೆಂಗೋ ಹಾಕ್ಸ್ಕೊಂಬಂದೈತೆ. ನಂಗೆ ನೀಟಾಗೆ ಮ್ಯಾಪ್ ನೋಡಿಕೊಂಡು ಹೋಗೋಕ್ಕೆ ಬರೋಲ್ಲ. ಇವಾಗ ಫೈನಲಿ ಬಂದೆ ಅನಿಸುತ್ತೆ ಸೆಂಟರ್ ಹತ್ರ. ಆಮೇಲೆ ಸಿಗ್ತೀನಿ. 1:30 ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ ಗೈಸ್. 11 ಗಂಟೆಗೆ ಒಳಗೆ ಹೋಗೋಳು, 5:15ಗೆ ಬಂದಿದ್ದೀನಿ. ಅಪ್ಪ ಹೊಟ್ಟೆ ಒಂದು ಫುಲ್ ಹಸಿದಿದೆ. ಫಸ್ಟ್ ಏನಾದ್ರು ತಿನ್ನಬೇಕು. ಎಕ್ಸಾಮ್ ಹೆಂಗೆ ಮಾಡಿದೆ ಅಂದರೆ ಅದೇ ಬೇಗ ಗೊತ್ತು ಗೈಸ್, ನಾನು ಹೆಂಗೆ ಮಾಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಏನು ಬರುತ್ತೆ ಅಂತ. ಈಗ ಬಸ್ಸಲ್ಲಿದ್ದೀನಿ, ಇವಾಗ ಮನೆಗೆ ಹೋಗಬೇಕು ಗೈಸ್. ಹೊಟ್ಟೆ ಫುಲ್ಲು ಹಸಿದಿದೆ ಗೈಸ್. ನಾನು 9 ಗಂಟೆಗೆ ತಿಂದಿತ್ತು. ಸೊ ನಮ್ಮ ಅಮ್ಮನಿಗೆ ನಾನು ಕಾಸು ಕೊಡು ಅಂದಿದ್ದೆ, ನಮ್ಮ ಅಮ್ಮ ನನಗೆ ಕಾಸೇ ಕೊಟ್ಟಿದ್ದೆ. ಇವಾಗ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಫೋನ್ಪೇ ಮಾಡಬೇಕು, ಫೋನ್ಪೇ ಮಾಡ್ಕೊಂಡು ತಿನ್ಬೇಕು ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗ್ತಾಯಿದ್ದಿಂದ ಹೇಳಿದೆ, ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ನನಗಂತೂ ಸಖತ್ ಹೊಟ್ಟೆ ಹಸಿತಾಯಿದೆ ಗೈಸ್. ನಾನು ಇವಾಗ ಏನಾರು ತಿನ್ಬಿಡ್ಬೇಕು. ಸೊ ಇವಾಗ ಏನು ತಿಂತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಹೋಗ್ತಾಯಿದ್ದೀನಿ ಇವಾಗ ನಡ್ಕೊಂಡು. ನಾನು ಈ ಕಡೆಯಿಂದ ಬಂದುಬಿಟ್ಟೆ, ಫುಡ್ ಸ್ಟ್ರೀಟ್ ಕಡೆ ಬರಲಿಲ್ಲ. ಸೊ ನನಗೆ ಇವಾಗ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇಲ್ಲ. ಅದಕ್ಕೋಸ್ಕರ ಒಂದು ಜ್ಯೂಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಇಲ್ಲೆಲ್ಲೂ ತಿನ್ನೋದೇ ಇಲ್ಲ. ಯಾಕಂದರೆ ಈ ಸೈಡ್ ಎಲ್ಲೂ ತಿನ್ನೋದಿಲ್ಲ ಇದೆ. ಬಟ್ ನನಗಲ್ಲಿ ತಿನ್ನೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗೋಲ್ಲ. ಅದಕ್ಕೆ ಇವಾಗ ಇದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ನನಗೆ ಸಖತ್ ಬ್ಯಾಕ್ ಆಗ್ತಾಯಿದೆ, ಕುತ್ಕೊಂಡು ಹೋಗ್ಬೇಕು ಗೈಸ್ ಅಷ್ಟೇ. ಗೈಸ್ ನಾನು ಆಧಾರ್ ಕಾರ್ಡ್ ತೊಗೊಂಡು ಹೋಗೋದೇ ಮರ್ತೋಗಿದ್ದೆ. ಮತ್ತೆ ಮೇಲೆ ಹೋಗಿ ಮತ್ತೆ ಅಲ್ಲಿಂದ ಕೆಳಗಿಳಿದು ಆಧಾರ್ ಕಾರ್ಡ್ ತೊಗೊಂಡು ಮತ್ತೆ ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡಿ ಆಮೇಲೆ ಮತ್ತೆ ಹೋಗಿದ್ದಾಯಿತು ಗೈಸ್. ಏನಾರ ಒಂದು ಮರಿತಾ ಇರ್ತೀನಿ. CETಲಿ ಮನೆಯಿಂದ ತೊಗೊಂಡೋಗೋದು ಮರ್ತೋಗಿದೆ, ನೀಟಿಗೆ ಅಲ್ಲಿಂದಾನೇ ತೊಗೊಂಡೋಗೋದು ಮರ್ತೋಗಿದೆ. ಯಪ್ಪ ಗೈಸ್, ಇದು ಬ್ಲಡ್ಡು